ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ. ಫ್ರೆಂಡ್ಸ್, ಇದೇನು ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಾ? ಇಲ್ಲ, ಮನೆ ಕಿಟಕಿಯಿಂದ ಕ್ಲೀನಾಗಿ ಕ್ಯಾಪ್ಚರ್ ಆಗುತ್ತೆ. ಈಚೆಗಡೆ ಇರ್ತಕ್ಕಂತಹ ಅವ್ರ ಮನೆ ಕಾಂಪೌಂಡಲ್ಲಿ ಇರ್ತಕ್ಕಂತಹ ವಿಳೆದೆಲೆ ನೋಡಿ, ನಾನು ಝೂಮ್ ಮಾಡಿ ತೋರಿಸಿದ್ದಾಗಲೇ. ಹಾಗೆ ದೇವಸ್ಥಾನದ ಹತ್ರ, ಇಲ್ಲಿ ನಮ್ಮ ಮನೆ ಹತ್ರ ಈ ಚಿಕ್ಕ ದೇವಸ್ಥಾನ ತುಂಬಾ ಫೇಮಸ್ ಆಗಿದೆ. ತುಂಬ ಚೆನ್ನಾಗಿ ಪೂಜೆಗಳೆಲ್ಲ ಆಗುತ್ತೆ. ಮತ್ತೆ ಏನಾದರೂ ಮಾಡಿಸಿದ್ರೆ ಅದನ್ನೆಲ್ಲ ಎತ್ತಾರಂತೆ. ಅದಕ್ಕೆಲ್ಲ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಬಟ್ ನಾನು ಒಂದು ಟ್ರಿಪ್ಪು ಹೋಗಿಲ್ಲ, ಒಂದು ಸರಿನೂ ಹೋಗಿಲ್ಲ. ಎತ್ಸೋದು ಅದ್ರ ಬಗ್ಗೆ ಎಲ್ಲ ನನಗೆ ಈ ಕಡೆ ಇಂಟ್ರೆಸ್ಟ್ ಇಲ್ಲ. ನೆಕ್ಸ್ಟ್ ಬಂದು ನಮ್ಮನೆ ಹತ್ರ ಏನು ಅಂತ ಗೊತ್ತಿಲ್ಲ, ಸೆಲೆಬ್ರೇಷನ್ ಆಗ್ತಾಯಿದೆ. ನಮ್ಮ ಮನೆ ಹತ್ರ ಡಿಸ್ಟೆಂಬರ್ ಹೊಡೆಯೋ ಟೈಮಲ್ಲಿ, ನಮ್ಮ ಮನೆಗೆ ಡಿಸ್ಟೆಂಬರ್ ಹೊಡೆಯೋ ಟೈಮಲ್ಲಿ ಈ ಥರ ಆಗ್ತಾಯಿತ್ತು. ಕ್ಯಾಪ್ಚರ್ ಮಾಡಿದೆ. ಬಟ್ ಏನಂದರೆ, ಪಕ್ಕದ ಸಂದಲ್ಲಿ ಯಾರ್ದಾದ್ರೂ ಒಂದು ಬರ್ತಡೇ ಆದರೆ ನಮ್ಮ ಮನೆ ಕಡೆ ಈ ಥರ ಎಲ್ಲ ಮಾಡೋದು ವಾಡಿಕೆನೇ. ಆಲ್ಮೋಸ್ಟ್ ಎಲ್ಲರ ಮನೆ ಕಡೆಯೂ ಮಾಡ್ತಾರೆ ಅಂತ ಅನಿಸುತ್ತೆ. ಬಟ್ ನಾನು ಅದನ್ನು ಹಾಗೆ ಕ್ಯಾಪ್ಚರ್ ಮಾಡಿದೆ. ನಂಗೆ ಖುಷಿ. ಈ ಥರ ದೀಪಾವಳಿ ಹಬ್ಬ ಇಲ್ಲದ ಟೈಮಲ್ಲಿ ಈ ಥರ ಎಲ್ಲ ಆದರೆ ಒಂಥರ ಸಂತೋಷನೇ. ಹಬ್ಬ ಆದಾಗ ಒಂಥರ ಏನೋ ಅನಿಸೋದಿಲ್ಲ. ಫ್ರೆಂಡ್ಸ್, ವಿಡಿಯೋ ಇಂಟ್ರೆಸ್ಟಾಗಿ ಇರುತ್ತೆ, ನೋಡಿ. ತುಂಬ ಚೆನ್ನಾಗಿದೆ ವಿಡಿಯೋ, ಯಾರು ಸ್ಕಿಪ್ ಮಾಡಬೇಡಿ. ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿದೆ. ಫ್ರೆಂಡ್ಸ್, ನೋಡಿ, ಇದೇ ನಮ್ಮ ಮನೆ. ಎಲ್ಲ ಡಿಸ್ಟೆಂಬರೆಲ್ಲ ಹೊಡೆದಾಯಿತು ಆಲ್ಮೋಸ್ಟ್. ನೋಡಿ, ಎಲ್ಲ ಫುಲ್ ಆಯಿತು. ಈಗ ಒಳಗಡೆ ತೋರಿಸ್ತೀನಿ. ಎಷ್ಟು ಕಷ್ಟ ಆಗುತ್ತೆ ಅಂದರೆ, ಡಿಸ್ಟೆಂಬರೆಲ್ಲ ಹೊಡೆದು ಎಲ್ಲ ಕ್ಲೀನ್ ಮಾಡಿ ಆಲ್ಮೋಸ್ಟ್ ಎಲ್ಲ ಮುಗಿಸೋದೊಳಗಡೆ ಒಂದು ಗತಿ ಆಗಿಬಿಡ್ತೀವಿ ಮನೆ ಹೆಂಗಸರು. ಅಷ್ಟೊಂದು ಕೆಲಸ ಹಿಡಿಸುತ್ತೆ, ಅಷ್ಟೊಂದು ಕೆಲಸ ಹಿಡಿಯುತ್ತೆ, ಸಾಕಾಗ್ಬಿಡುತ್ತೆ. ಇವಾಗ ನಾನು ಯಾವ ಥರ ಕ್ಲೀನಿಂಗ್ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನಿಜವಾಗ್ಲೂ ಸುಮಾರು ಒಂದು 15 ಡೇಸಿಂದ ನಾನು ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಅಷ್ಟೊಂದು ಕೆಲಸ ನಮ್ಮ ಮನೆಯಲ್ಲಿ. ಎಲ್ಲನೂ ರಿಪೇರಿ ವರ್ಕ್, ಮತ್ತು ಬಾತ್ರೂಮ್ ಟಾಯ್ಲೆಟಿಂದ ಪ್ರಾಬ್ಲಮ್ ಆಗೋಗಿತ್ತು ನನಗೆ. ಎಲ್ಲನೂ ಆಲ್ಮೋಸ್ಟ್ ಎಲ್ಲ ನೀಟಾಗಿ ರೆಡಿ ಮಾಡಿ ಮುಗಿಸಿರೋದು. ಯಾವ ಥರ ಮುಗಿಸ್ದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಆಗಿದೆ. ಬನ್ನಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಷ್ಟು ಪಾತ್ರೆ ಸಾಮಾನುಗಳೆಲ್ಲ ತೊಳೆದು ಎತ್ತೋದ್ರೊಳಗಡೆ ಸತ್ಯವಾಗ್ಲೂ ಹೇಳ್ತೀನಿ ನೋಡಿ, ಹೆಂಗ್ಸ್ ಜನ್ಮ ಪಾಪ ಜನ್ಮ ಅಂತ ಒಂದೊಂದು ಸರಿ ಅನಿಸ್ಬಿಡುತ್ತೆ ನನಗೆ. ಅಷ್ಟು ಬೇಜಾರಾಗುತ್ತೆ. ಆದ್ರೂ ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ಹೇಳ್ತೀನಿ. ನೋಡಿ, ನಮ್ಮದು ಕಿಚನಲ್ಲಿ ಟೈಲ್ಸ್ ಫುಲ್ಲು ಒಳಗಡೆ ಹೋಗ್ಬಿಟ್ಟಿತ್ತು. ಏನಕ್ಕೆ ಹೋಗ್ಬಿಟ್ಟಿತ್ತು ಅಂತ ನನಗೆ ತುಂಬ ಬೇಜಾರಾಗಿತ್ತು. ನೋಡಿದ್ರೆ ಇಲಿಗಳ ಪ್ರಾಬ್ಲಮ್ಮು. ಇಲಿಯಿಂದ ಕೆಳಗಡೆ ಕಿಚನ್ನಲ್ಲಿ ಅದು ಫುಲ್ಲು ತೋಡಿ ಫುಲ್ಲು ಡೌನ್ ಆಗೋಗಿತ್ತು. ಮತ್ತು ಸಿಮೆಂಟೆಲ್ಲ ಹಾಕ್ಸ್ಬಿಟ್ಟು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಟ್ಟಿದ್ದೀವಿ. ನೆಕ್ಸ್ಟ್ ಬಂದು, ಅಯ್ಯೋ, ಮನೆ ಅಂತೂ ತುಂಬ ಗಲೀಜಾಗ್ಬಿಟ್ಟಿತ್ತು ಫ್ರೆಂಡ್ಸ್. ನಿಜವಾಗ್ಲೂ ಕ್ಲೀನ್ ಮಾಡೋದ್ರೊಳಗಡೆ ನನಗಂತೂ ಸಾಕಾಗೋಯಿತು. ಅಷ್ಟೊಂದು ಕಷ್ಟ ಕೂಡ ಆಯಿತು. ಸೊಂಟ ಅಂತೂ ಬಿದ್ದೋಯ್ತು ಬಿಡಿ. ಮನೆ ಕೆಲಸಗಳಂತೂ ಹಿಡಿದು ಬಿಟ್ಟರೆ, ಡಿಸ್ಟೆಂಬರ್ ಹೊಡೆಯೋದೇ ಆಗಲಿ ಅಥವಾ ಮನೇಲಿ ಯಾವುದಾದ್ರೂ ಒಂದು ಪ್ಯಾಚ್ ವರ್ಕ್ ಮಾಡೋದೇ ಆಗಲಿ ಇತ್ತು ಅಂದರೆ ತುಂಬಾ ಕೆಲಸ ಸಾಕಾಗ್ಬಿಡುತ್ತೆ. ಆಲ್ಮೋಸ್ಟ್ ಇದೆಲ್ಲ ಹಾಕಿ ಆದಮೇಲೆ ನೋಡಿ, ನೀವು ನೋಡ್ತಾ ಇರ್ಬೋದು, ಇದು ಬಂದು ಈ ಕಡೆ ಬಂದು ನಮ್ಮದು ಟಾಯ್ಲೆಟ್ಟು. ಅದ್ರ ಡ್ರಿಲ್ ಹಾಕಿ ಅದನ್ನೆಲ್ಲ ಓಪನ್ ಮಾಡಿ ಎತ್ತಿಸ್ತಾ ಇದ್ದೀನಿ. ನೋಡಿ, ಆಲ್ಮೋಸ್ಟ್ ಈ ಥರ ಆಯಿತು ನಮ್ಮದು ಬಾತ್ರೂಮು, ಟಾಯ್ಲೆಟ್ದು. ನಿಜವಾಗ್ಲೂ ಅದೂ ಪ್ರಾಬ್ಲಮ್ಮು, ಈ ಕಡೆ ಕಿಚನ್ದು ಪ್ರಾಬ್ಲಮ್ಮು. ಡಿಸ್ಟೆಂಬರ್ ಬೇರೆ ಹೊಡಿಬೇಕಾಗಿತ್ತು. ನನಗಂತೂ ಫುಲ್ಲು ತಲೆ ಕೆಟ್ಟೋಯಿತು, ಇಷ್ಟೊಂದು ಕೆಲಸ. ಬಟ್ ಆದ್ರೂ ಮಾಡಿಸಾಯಿತು. ಈಗ ನೋಡಿ, ಈಗ ಬಾತ್ರೂಮ್ ಇದು ಮಾಡಿದ ತಕ್ಷಣ ನಮ್ಮ ಟಾಯ್ಲೆಟ್ ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ಕಷ್ಟನೇ ಆಯಿತು, ಬಟ್ ಪರವಾಗಿಲ್ಲ. ನಾವು ಸ್ಟ್ರಾಂಗ್ ಆಗಿದ್ದರೆ ಯಾವುದೂ ಕಷ್ಟ ಇಲ್ಲ, ಎಲ್ಲನೂ ಈಸಿನೇ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಈ ಥರ ಆಯಿತು ನಮ್ಮ ಟಾಯ್ಲೆಟ್. ಈ ಥರ ರೆಡಿ ಆಯಿತು ಆಲ್ಮೋಸ್ಟು. ಸ್ವಲ್ಪ ಹ್ಯಾಪಿ ಆಯಿತು. ಟೈಲ್ಸ್ ಕೂಡ ಎಲ್ಲ ಹಾಕಾಯಿತು. ಡೋರ್ ಕೂಡ ಚೇಂಜ್ ಮಾಡಿ ಎಲ್ಲ ಫಿಟ್ ಮಾಡಿ ಡೋರ್ ಕೂಡ ಹಾಕ್ಸಾಯಿತು. ಫ್ರೆಂಡ್ಸ್, ಈಗ ನನಗೆ ಸಮಾಧಾನ ಆಯಿತು. ಟಾಯ್ಲೆಟ್ ಪ್ರಾಬ್ಲಮ್ ಆಗೋಗಿತ್ತು, ಕಿಚನ್ ಪ್ರಾಬ್ಲಮ್ ಆಗೋಗಿತ್ತು, ಡಿಸ್ಟೆಂಬರ್ ಹೊಡಿಬೇಕಾಗಿತ್ತು. ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿಸಿ ಮತ್ತೆ ಮದುವೆಗೆ ಹೋಗಬೇಕು. ನಮ್ಮ ಫ್ರೆಂಡವರು ಅದು ಮದುವೆ. ನಮ್ಮ ಫ್ರೆಂಡವರು ಅಂದರೆ ಸ್ವಲ್ಪ ಅವ್ರು ದೊಡ್ಡವರೇ ಏಜಲ್ಲಿ, ಆದ್ರೂ ನನ್ನ ಫ್ರೆಂಡ್ ಅಂತ ಹೇಳ್ತೀನಿ. ನಮ್ಮ ಚೀಟಿಯಲ್ಲಿ ಇರ್ತಕ್ಕಂಥವ್ರೆ. ಸ್ನಾನ ಮಾಡಿ ಆದಮೇಲೆ ಫೇಸ್ ಬಂದು ಈ ಥರ ಫ್ರೆಶ್ ಅಪ್ ಮಾಡಿಕೊಂಡೆ. ನೆಕ್ಸ್ಟ್ ಬಂದು ನೋಡಿ, ಈ ಥರ ಆಯಿತು. ಸ್ಯಾರಿ ಎಲ್ಲ ಉಟ್ಕೊಂಡು ಆದಮೇಲೆ, ನಾನು ಜಾಸ್ತಿ ಸ್ಯಾರಿ ಉಡೋದಿಲ್ಲ. ಎಲ್ಲಾದರೂ ಹೋದರೆ ಬಂದರೆ ಮಾತ್ರ ಈ ಥರ ಫಂಕ್ಷನ್ ಟೈಮ್ಗೆ. ಯಾವಾಗಲೂ ಸ್ಯಾರಿ ಉಟ್ಕೊಂಡು ಇರೋಕ್ಕಾಗೋದಿಲ್ಲ. ನೆಕ್ಸ್ಟ್ ಈಗ ಹೋಗ್ತಾ ಇದ್ದೀವಿ. ಅವ್ರದ್ದು ಎಂಗೇಜ್ಮೆಂಟ್ ಇದೆ.
ಫ್ರೆಂಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಏಜಲ್ಲಿ ನನಗಿಂತ ತುಂಬ ದೊಡ್ಡವರು, ಆದ್ರೂ ಇಟ್ಸ್ ಓಕೆ. ಬಟ್ ಅವ್ರು ನನಗೆ ಫ್ರೆಂಡ್ ಫೀಲೇ ಸಿಗುತ್ತೆ. ಬಟ್ ಚೆನ್ನಾಗಿದೆ. ಹಾಲ್ ಬಂದು ತುಂಬ ಚೆನ್ನಾಗಿದೆ, ಪಾರ್ಟಿ ಹಾಲು ನೋಡಿ. ಇದು ಬಂದು ಎಂಗೇಜ್ಮೆಂಟು. ಹತ್ತತ್ರ ಮದುವೆನೇ ಮಾಡಬಹುದು ಅಂತ ಅನ್ನಿಸ್ತು ನನಗೆ, ಇಷ್ಟು ಚೆನ್ನಾಗಿ ಮಾಡಿದ್ರು. ಬಟ್ ಹತ್ತತ್ರ ರಿಸೆಪ್ಷನ್ ಒಂದು ಫೀಲ್ ಸಿಕ್ತು, ನಮಗೆ ರಿಸೆಪ್ಷನ್ ಫೀಲ್ ಸಿಕ್ತು. ಚೆನ್ನಾಗೇ ಮಾಡಿದ್ರು. ನಾನು ಹೋದಾಗ ಜನ ಎಲ್ಲ ಹೋಗ್ಬಿಟ್ಟಿದ್ರು ಆಲ್ಮೋಸ್ಟು. ಫ್ರೆಂಡ್ಸ್, ಫಂಕ್ಷನ್ ಎಲ್ಲ ಮುಗೀತು. ತುಂಬ ಚೆನ್ನಾಗಿ ಆಯಿತು, ಸೂಪರಾಗಿ ಆಯಿತು. ನಂಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಎಂಗೇಜ್ಮೆಂಟ್ ಮಾಡಿದರು. ಮತ್ತು ನೋಡಿ ಫ್ರೆಂಡ್ಸ್, ಎಷ್ಟೊಂದು ಸಾಮಾನೆಲ್ಲ ತೊಳೆದು ಇಟ್ಟಾಯಿತು. ನಿಜವಾಗ್ಲೂ ಹೇಳ್ತೀನಲ್ಲ, ಯಾಕೆ ಹೇಳ್ತೀರಾ, ಕೆಲಸ ಕೆಲಸ ಕೆಲಸ, ಎಷ್ಟು ಕೆಲಸ ಮಾಡಿದ್ರೂ ಸಾಲಲ್ಲ ಈ ಮನೆಗಳಲ್ಲಿ. ಅಷ್ಟೊಂದು ಕೆಲಸ ಎಲ್ಲ ಆಲ್ಮೋಸ್ಟ್ ಸಾಮಾನೆಲ್ಲ ತೊಳೆದಾಯಿತು. ಈಗ ಪೇಂಟಿಂಗ್ ನಡೀತಾ ಇದೆ. ಹಂಗೆ ಕೆಲಸದ ಮೇಲೆ ಕೆಲಸ ನಾನು ಸ್ಟಾರ್ಟ್ ಮಾಡಿಬಿಟ್ಟೆ. ನೋಡಿ, ಇವರೇ ಪೇಂಟ್ ಹೊಡಿಯೋರು, ಹೊಡಿತಾ ಇದ್ದಾರೆ. ಎಲ್ಲ ಕ್ಲೀನಾಗಿ ನೀಟಾಗಿ ಹೊಡಿತಾ ಇದ್ದಾರೆ. ನನಗೆ ಯೆಲ್ಲೋ ಕಲರ್ ತುಂಬ ಇಷ್ಟ, ಮೈ ಫೇವ್ರೆಟ್ ಕಲರ್ ಯೆಲ್ಲೋ. ಸುಮಾರು ಜನಕ್ಕೆ ಯೆಲ್ಲೋ ಕಲರ್ ಇಷ್ಟ ಆಗೋದಿಲ್ಲ, ಅದು ಯಾಕೆ ಇಷ್ಟ ಆಗೋದಿಲ್ಲ ಅಂತ ನನಗೆ ಗೊತ್ತಿಲ್ಲ. ಬಟ್ ಮೈ ಫೇವ್ರೆಟ್ ಕಲರ್ ಯೆಲ್ಲೋನೇ, ನನಗೆ ತುಂಬ ಇಷ್ಟ ಯೆಲ್ಲೋ ಕಲರು. ಅದು ಬಂದು ಏನು ಹೇಳೋದು ಅಂದರೆ, ಯೆಲ್ಲೋ ಕಲರ್ ನಾವು ಮನೆಗೆ ಹೊಡೆಯೋದ್ರಿಂದ ಚೆನ್ನಾಗಿ ಬೆಳಕು ಬರುತ್ತೆ. ಈ ಕ್ರೀಮ್ ಕಲರ್ ಮತ್ತು ಯೆಲ್ಲೋ ಕಲರ್ ಬಂದು ಕ್ರೀಮ್ ಕಲರ್ಗಿಂತ ಚೆನ್ನಾಗಿ ನಮಗೆ ಬರುತ್ತೆ. ನೋಡಿ, ಸ್ಟಾರ್ಟಿಂಗಲ್ಲಿ ಈ ಥರ ಇತ್ತು, ಈ ಕಲರ್ ಇತ್ತು. ಈ ಕಲರು ನನಗಿಷ್ಟನೇ, ಪ್ಯಾರೆಟ್ ಕಲರು. ಬಟ್ ಪ್ಯಾರೆಟ್ ಯಾವಾಗೂ ಒಂದೇ ಥರ ಹೊಡೆಯೋದು ಏನಕ್ಕೆ ಅಂತೇಳ್ಬಿಟ್ಟು, ಡಿಫ್ರೆಂಟ್ ಆಗಿರಲಿ ಅಂತೇಳ್ಬಿಟ್ಟು ಈ ಕಲರ್ ಹೊಡಿಸ್ತಾ ಇದ್ದೀನಿ. ಕೆಲಸದಲ್ಲಿ ಕೆಲಸ ಆಗೋಗಲಿ, ಮತ್ತು ಮನೆ ಗಲೀಜು ಆಗೇ ಆಗೋಯ್ತು. ನಿಜವಾಗ್ಲೂ ನಾನು ಡಿಸ್ಟೆಂಬರ್ ಹೊಡಿಸ್ತಕ್ಕಂಥ ಐಡಿಯಾನೇ ಇರಲಿಲ್ಲ ನನಗೆ. ಯಾಕಂದರೆ ಈ ಕಿಚನ್ದು ಮತ್ತು ಈ ಟಾಯ್ಲೆಟ್ದು ಎಲ್ಲನೂ ಗಲೀಜಾಗ್ಬಿಟ್ಟಿತ್ತು, ಮನೆ ಫುಲ್ಲು ಧೂಳಾಗ್ಬಿಟ್ಟಿತ್ತು. ನನಗಂತೂ ನೋಡೋಕ್ಕಾಗಿಲ್ಲ. ಅದಕ್ಕೋಸ್ಕರನೇ ಡಿಸೈಡ್ ಮಾಡಿಬಿಟ್ಟೆ ಡಿಸ್ಟೆಂಬರು ಹೊಡೆದ್ಬಿಡೋಣ ಅಂತ. ಈಗ ನೆಕ್ಸ್ಟ್ ಬಂದು ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ಇನ್ನೇನು 2 ಮಂತಲ್ಲಿ ಎಲ್ಲ ಹಬ್ಬಗಳೆಲ್ಲ ಆಲ್ಮೋಸ್ಟ್ ಬರ್ತಾ ಇರುತ್ತೆ ಅಲ್ವಾ. ಅದಕ್ಕೋಸ್ಕರನೇ ನಾನೇನು ಮಾಡಿಬಿಟ್ಟೆ, ಸ್ಟಾರ್ಟ್ ಮಾಡಿಬಿಟ್ಟೆ. ಆಗಂತೂ ಆಗೋದಿಲ್ಲ, ಚೀಟಿಗಳ ಟೈಮ್ ಇರುತ್ತೆ, ಕಲೆಕ್ಷನ್ ಟೈಮ್ ಇರುತ್ತೆ, ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ, ಆಗೋದಿಲ್ಲ ಅಂತೇಳ್ಬಿಟ್ಟು ಈಗ ಸ್ವಲ್ಪ ಫ್ರೀ ಇರೋವಾಗೆ ಮಾಡಿಸ್ಕೊಳ್ಳೋಣ ಅಂತ ಮಾಡಿಸ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಕೆಲಸ ಅಂದರೆ ಕೆಲಸ, ಒಂದು 15 ಡೇಸಿಂದ ಕೆಲಸ ಅಂದರೆ ಕೆಲಸ ಆಗ್ತಾನೆ. ನಾವಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ನಿಜ ಹೇಳಬೇಕು ಅಂದರೆ ವೆಯ್ಟ್ ಲಾಸ್ ಕೂಡ ಆಗಿಬಿಟ್ಟಿದ್ದೀನಿ, ಸ್ವಲ್ಪ ಸಣ್ಣನೂ ಆಗಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದು ಮಾರ್ನಿಂಗ್ ವ್ಲಾಗು ಇವತ್ತು ನೋಡಿ ಇಷ್ಟೊಂದು ಸಾಮಾನಿದೆ. ಮತ್ತೆ ಪಾತ್ರೆನಾ ಅಂತ ನನಗೆ ನೋಡಿ ಇದು ಟೈಲ್ಸ್ ಹಾಕಾಯಿತು, ಈ ಥರ ಹಾಕ್ಬಿಟ್ರು ಲಾಸ್ಟಲ್ಲಿ ಕಿಚನ್ಗೆ. ಇಲ್ಲಿ ಬಂದಿದ್ದೀನಿ ಕಲೆಕ್ಷನ್ಗೆ, ಒಬ್ಬರು ಮನೆಗೆ ಬೆಳಗ್ಗೆನೇ ಬಂದು ಕಲೆಕ್ಷನ್ ಮಾಡಿಕೊಂಡು ಈಗ ಹೊರಡೋ ಟೈಮು. ಮನೆಗೆ ಹೋಗಬೇಕು, ನನ್ನ ಮಗನ್ನ ರೆಡಿ ಮಾಡಬೇಕು ಬೇಗ. ಫ್ರೆಂಡ್ಸ್, ನನ್ನ ಮಗನ್ನೆಲ್ಲ ಸ್ಕೂಲ್ಗೆಲ್ಲ ರೆಡಿ ಮಾಡಿ ಕಳಿಸಾಯಿತು, ಟಿಫನೆಲ್ಲ ಆಯಿತು. ಈಗ ನಾನು ಹೊರಟಿದ್ದೀನಿ ಕಲೆಕ್ಷನ್ಗೆ ಹೋಗಬೇಕು. ಕಲೆಕ್ಷನ್ಗೆ ಅಂದರೆ ಸುಮಾರು ಜನ ಕೇಳ್ತಾ ಇರ್ತೀರ ಏನು ಕಲೆಕ್ಷನ್ನು ಅಂತ. ನಾನು ಚೀಟಿ ಅಮೌಂಟ್ ಮತ್ತು ಇಂಟ್ರೆಸ್ಟ್ ಬಿಟ್ಟಿರೋದು ಆ ಥರದ್ದೆಲ್ಲ ಇದೆ, ನಿಮಗೆ ಗೊತ್ತು, ಮಾಡ್ತೀನಿ ಅಂತ. ಈಗ ಆಲ್ಮೋಸ್ಟ್ ಎಲ್ಲ ಆಯಿತು. ನನ್ನ ಕೈಯಲ್ಲಿ ಆದಷ್ಟು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಮೇಲಂತೂ ನಿಜವಾಗ್ಲೂ ನನಗೆ ಕಷ್ಟನೇ. ಇನ್ನೂ ಡೀಪಾಗಿ ಕ್ಲೀನ್ ಮಾಡಬೇಕು ಅಂದರೆ ನಾನು ಅಷ್ಟೇ ಒಂದು ಗತಿ ಆಗಿಬಿಡ್ತೀನಿ. ಇನ್ನೂ ಮಾಡಬೇಕು ಅಂದರೆ ಸತ್ತೇ ಹೋಗ್ತೀವಿ ಅಷ್ಟೇ, ಅಷ್ಟು ಟಯರ್ಡ್ ಆಗಿಬಿಟ್ಟಿದೆ ನನಗಂತೂ. ಎಲ್ಲ ಫ್ರೆಂಡ್ಸ್, ನಾನು ಸ್ವಲ್ಪ ಸಣ್ಣ ಕೂಡ ಆಗಿಬಿಟ್ಟಿದ್ದೀನಿ. ಇವತ್ತೇ ಸ್ವಲ್ಪ ಫ್ರೆಶ್ನೆಸ್ ಆಗಿ ಫೀಲ್ ಆಗ್ತಾಯಿದೆ. ಓಕೆ ಫ್ರೆಂಡ್ಸ್, ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.